ಮಂಗಳಸೂತ್ರವು ಹಿಂದೂ ವಿವಾಹ ಸಮಾರಂಭದ ಸಮಯದಲ್ಲಿ ವರನು ವಧುವಿನ ಕುತ್ತಿಗೆಗೆ ಹಾಕುವ ಆಭರಣವಾಗಿದೆ. ಈ ಹಾರವು ಮಹಿಳೆಯ ವೈವಾಹಿಕ ಸ್ಥಿತಿಯನ್ನು ಸೂಚಿಸುತ್ತದೆ ಮತ್ತು ಇದು ಹಿಂದೂ ಸಂಸ್ಕೃತಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಕಾಲ್ಬೆರಳ ಉಂಗುರಗಳು, ಕುಂಕುಮ, ಬಳೆಗಳು ಮತ್ತು ಮೂಗುತಿ ಸೇರಿದಂತೆ ವೈವಾಹಿಕ ಸ್ಥಿತಿಯ ಇತರ ಚಿಹ್ನೆಗಳೊಂದಿಗೆ ಮಹಿಳೆ ಧರಿಸಬೇಕಾದ 5 ವಿಷಯಗಳಲ್ಲಿ ಮಂಗಳಸೂತ್ರವೂ ಒಂದಾಗಿದೆ. ಹೊಸದಾಗಿ ಮದುವೆಯಾದ ಮಹಿಳೆಯ ಇತರ ಎಲ್ಲ ಆಭರಣಗಳಲ್ಲಿ ಮಂಗಳಸೂತ್ರವು ಅತ್ಯಂತ ಮಹತ್ವದ್ದಾಗಿದೆ. ಮಂಗಳ ಎಂದರೆ ಪವಿತ್ರ ಮತ್ತು ಸೂತ್ರ ಎಂದರೆ ದಾರ. ಆದ್ದರಿಂದ ಮಂಗಳಸೂತ್ರವು ಹಿಂದೂ ಸಂಪ್ರದಾಯಗಳ ಪ್ರಕಾರ ಪ್ರತಿ ವಿವಾಹಿತ ಮಹಿಳೆ ಧರಿಸಬೇಕಾದ ಪವಿತ್ರ ದಾರವಾಗಿದೆ. ಇದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಮಹಿಳೆಯು ಪವಿತ್ರ ದಾರವನ್ನು ಧರಿಸಿದಾಗ ಅದು ಅವಳ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸುತ್ತದೆ. ಅದೇ ರೀತಿಯಲ್ಲಿ ಅವಳ ಪತಿ ಪಾಲುದಾರನ ಕಡೆಗೆ ತನ್ನ ಜವಾಬ್ದಾರಿಯನ್ನು ಅರಿತುಕೊಳ್ಳುತ್ತಾನೆ. 2 ಪರಸ್ಪರ ನಿಷ್ಠೆಯ ಪ್ರತಿಜ್ಞೆ. ಮಂಗಳಸೂತ್ರವು ಗಂಡ ಮತ್ತು ಹೆಂಡತಿಯ ನಡುವಿನ ಪ್ರೀತಿಯ ಭರವಸೆ ಎಂದು ನಂಬಲಾಗಿದೆ. ಅವರು ಯಾವಾಗಲೂ ಒಟ್ಟಿಗೆ ಇರುತ್ತಾರೆ. ಮಹಿಳೆಯ ಮಂಗಳಸೂತ್ರವನ್ನು ಧರಿಸಿದಾಗ ಅವಳು ತನ್ನ ವೈವಾಹಿಕ ಜೀವನವನ್ನು ಎಲ್ಲರಿಂದಲೂ ರಕ್ಷಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಮಂಗಳಸೂತ್ರದಲ್ಲಿ ಆ ಕಪ್ಪು ಮಣಿಗಳು ಏಕೆ ಎಂದು ನಿಮಗೆ ತಿಳಿದಿದೆಯೇ? ಈ ಮಣಿಗಳಿಲ್ಲದೆ ಪವಿತ್ರ ದಾರವು ಅಪೂರ್ಣವಾಗಿದೆ. ಇದನ್ನು ಶಿವ ಮತ್ತು ಅವನ ಪತ್ನಿ ಪಾರ್ವತಿಯ ನಡುವಿನ ಬಾಂಧವ್ಯದ ಸಂಕೇತವೆಂದು ಪರಿಗಣಿಸಲಾಗಿದೆ. ಮಂಗಳಸೂತ್ರದಲ್ಲಿರುವ ಚಿನ್ನವು ಪಾರ್ವತಿ ದೇವಿಯನ್ನು ಸಂಕೇತಿಸುತ್ತದೆ ಮತ್ತು ಕಪ್ಪು ಮಣಿಗಳು ಶಿವನನ್ನು ಸಂಕೇತಿಸುತ್ತದೆ ಎಂದು ನಂಬಲಾಗಿದೆ. ವಿವಾಹಿತ ಮಹಿಳೆಯರು ತಮ್ಮ ಕುತ್ತಿಗೆಗೆ ಮಂಗಳಸೂತ್ರವನ್ನು ಧರಿಸಿದಾಗ ಅವರು ತಮ್ಮ ವೈವಾಹಿಕ ಜೀವನಕ್ಕಾಗಿ ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ಇದು ವೈವಾಹಿಕ ಜೀವನದಲ್ಲಿ ಮಾಧುರ್ಯವನ್ನು ಮತ್ತು ಸದೃಢತೆಯನ್ನು ತರುತ್ತದೆ. ಸಾಂಪ್ರದಾಯಿಕವಾಗಿ ಮಂಗಳಸೂತ್ರದಲ್ಲಿ 9 ಮಣಿಗಳಿವೆ. ಇದು 9 ವಿಭಿನ್ನ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಈ ಶಕ್ತಿಗಳು ಹೆಂಡತಿ ಮತ್ತು ಪತಿಯನ್ನು ಯಾವುದೇ ದುಷ್ಟ ಶಕ್ತಿಗಳಿಂದ ರಕ್ಷಿಸುತ್ತವೆ. ಈ ಮಣಿಗಳು ಗಾಳಿ, ನೀರು, ಭೂಮಿ ಮತ್ತು ಬೆಂಕಿಯ ಎಲ್ಲ ಅಂಶಗಳ ಶಕ್ತಿಯನ್ನು ಹೊಂದಿವೆ ಎಂದು ತಿಳಿದುಬಂದಿದೆ. ಈ 4 ಅಂಶಗಳು ಪುರುಷ ಮತ್ತು ಮಹಿಳೆಯ ನಡುವಿನ ಸಂಬಂಧವನ್ನು ಗಟ್ಟಿಯಾಗಿಡಲು ಸಹಾಯ ಮಾಡುತ್ತದೆ. ಮಂಗಳಸೂತ್ರವು ದೈವಿಕ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಚಿನ್ನ ಮತ್ತು ಕಪ್ಪು ಮಣಿಗಳ ಸಂಯೋಜನೆಯು ಗಂಡ ಮತ್ತು ಹೆಂಡತಿಯನ್ನು ಯಾವುದೇ ದುಷ್ಟಶಕ್ತಿಯಿಂದ ರಕ್ಷಿಸುತ್ತದೆ. ಮಹಿಳೆ ಪ್ರತಿದಿನ ಮಂಗಳಸೂತ್ರವನ್ನು ಧರಿಸಿದಾಗ ಅವಳು ತನ್ನ ಗಂಡನೊಂದಿಗಿನ ಸಂಬಂಧವನ್ನು ಯಾವುದೇ ನಕಾರಾತ್ಮಕತೆಯಿಂದ ರಕ್ಷಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ನಿಮಗೆ ಗೊತ್ತಾ? ಮಂಗಳಸೂತ್ರವನ್ನು ಧರಿಸುವುದರಿಂದ ಕೆಲವು ಅದ್ಭುತವಾದ ಆರೋಗ್ಯ ಪ್ರಯೋಜನಗಳಿವೆ. ಮಂಗಳಸೂತ್ರವು ಚಿನ್ನ ಮತ್ತು ಕಪ್ಪು ಮಣಿಗಳ ಸಂಯೋಜನೆಯಾಗಿದೆ. ಚಿನ್ನವು ನಿಮ್ಮ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುವ ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ. ಮಂಗಳಸೂತ್ರವನ್ನು ಹೃದಯಕ್ಕೆ ಹತ್ತಿರವಾಗಿ ಧರಿಸಿದಾಗ ಅದು ಕಾಸ್ಮಿಕ್ ಅಲೆಗಳನ್ನು ಆಕರ್ಷಿಸುತ್ತದೆ ಮತ್ತು ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ. ಈ ತರಂಗಗಳು ಪತಿ ಮತ್ತು ಪತ್ನಿ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಮಂಗಳಸೂತ್ರವನ್ನು ಧರಿಸುವುದರಿಂದ ಮಹಿಳೆಯ ದೇಹದ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಎಂದು ನಂಬಲಾಗಿದೆ. ಮಂಗಳಸೂತ್ರದಲ್ಲಿರುವ ಕಪ್ಪು ಮಣಿಗಳು ನಕಾರಾತ್ಮಕ ಶಕ್ತಿಯನ್ನು ಕೊಲ್ಲಿಯಲ್ಲಿ ಇರಿಸುತ್ತದೆ ಮತ್ತು ನೋವು ಮತ್ತು ಚಡಪಟಿಕೆಯನ್ನು ಕಡಿಮೆ ಮಾಡುತ್ತದೆ. ಇದು ಮಹಿಳೆಯನ್ನು ಧನಾತ್ಮಕವಾಗಿ ಮತ್ತು ಸಂತೋಷವಾಗಿರಿಸುತ್ತದೆ. ಮಂಗಳಸೂತ್ರವನ್ನು ಧರಿಸುವುದರಿಂದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತದೆ ಎಂದು ತಿಳಿದುಬಂದಿದೆ. ಪವಿತ್ರ ದಾರವು ಮಹಿಳೆಯ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಕ್ರಮಬದ್ಧಗೊಳಿಸುತ್ತದೆ ಮತ್ತು ಇಡೀ ದಿನ ಅವಳನ್ನು ಸಕ್ರಿಯವಾಗಿರಿಸುತ್ತದೆ. ಇಷ್ಟು ವರ್ಷಗಳ ನಂತರ ಮಂಗಳಸೂತ್ರದ ಮಹತ್ವ ಬದಲಾಗಿಲ್ಲ. ಇದಕ್ಕೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಮತ್ತು ಇದು ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯದ ಭಾಗವಾಗಿ ಮುಂದುವರೆದಿದೆ. ಬೇರೆಯವರ ಮಂಗಳಸೂತ್ರ ಧರಿಸಿದರೆ ಏನಾಗುವುದು? ವೈದಿಕ ಜ್ಯೋತಿಷ್ಯದ ಪ್ರಕಾರ ಇನ್ನಾವುದೇ ಮಹಿಳೆಯ ಮಂಗಳಸೂತ್ರವನ್ನು ಎಂದಿಗೂ ಧರಿಸಬಾರದು. ಈ ತಪ್ಪನ್ನು ಮಾಡುವುದು ನಿಮ್ಮ ಸಂಸಾರಕ್ಕೆ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ವೈವಾಹಿಕ ಜೀವನದಲ್ಲಿ ಕ್ಲೇಶ ಮತ್ತು ಉದ್ವೇಗವನ್ನು ಹೆಚ್ಚಿಸುತ್ತದೆ. ಮಂಗಳಸೂತ್ರ ಧರಿಸುವ ನಿಯಮ. ಮಂಗಳಸೂತ್ರವನ್ನು ಮಂಗಳವಾರ ಖರೀದಿಸಬಾರದು. ಇದು ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಇಂದು ಮಂಗಳಸೂತ್ರವು ಫ್ಯಾಷನ್ ಹೇಳಿಕೆಯಾಗಿದೆ ಮತ್ತು ಮಹಿಳೆಯರು ಈ ಸಾಂಪ್ರದಾಯಿಕ ಆಭರಣದ ವಿವಿಧ ಶೈಲಿಗಳು ಮತ್ತು ವಿನ್ಯಾಸಗಳನ್ನು ಪ್ರಯತ್ನಿಸುತ್ತಿದ್ದಾರೆ.